ನಮಸ್ಕಾರ. ಇವತ್ತಿನ ವಿಡಿಯೋ ಡಿಮಾನಿಟೈಸೇಷನ್ 7 ವರ್ಷಗಳ ಬಳಿಕ ಷೇರುಗಳಲ್ಲಿ ಬಂಪರ್ ಲಾಭ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಡಿಮಾನಿಟೈಸೇಷನ್ ಆಗಿದ್ದು 8ನೇ ತಾರೀಕು ನವೆಂಬರ್ 2016, ಎಕ್ಸಾಕ್ಟ್ಲಿ 7 ವರ್ಷಗಳ ಕೆಳಗೆ. ಆ ಸಮಯದಲ್ಲಿ ಡಿಮಾನಿಟೈಸೇಷನ್ ಮಾಡಿದಾಗ ಎಲ್ಲರಿಗೂ ಭಯ ಆಗಿತ್ತು. ದೇಶದಲ್ಲಿ ಎಲ್ಲೆಡೆ ಒಂದು ಥರದ ಭಯದ ವಾತಾವರಣ ಕ್ರಿಯೇಟ್ ಆಗೋಗಿತ್ತು ಮತ್ತು ಷೇರು ಮಾರುಕಟ್ಟೆಯಲ್ಲಿ ಕೂಡ ತಲ್ಲಣವಾಗಿ ಷೇರುಗಳು ಒಂದಷ್ಟು ಕುಸಿತವನ್ನು ಕಂಡಿದ್ದವು. ಡಿಮಾನಿಟೈಸೇಷನ್ ಮಾಡಿದ ಉದ್ದೇಶ ಏನೋ ಚೆನ್ನಾಗಿತ್ತು, ಆದರೆ ಷೇರು ಮಾರುಕಟ್ಟೆ ಅದನ್ನು ನೆಗೆಟಿವ್ ಆಗಿ ಅರ್ಥೈಸಿಕೊಂಡು ಮಾರುಕಟ್ಟೆಯಲ್ಲಿ 9th ನವೆಂಬರ್ 2016 ನಿಫ್ಟಿ ಇಂಟ್ರಾಡೇನಲ್ಲಿ 6% ಕೆಳಗೆ ಬಿದ್ದು ಆಮೇಲೆ ಕೊನೆಯಲ್ಲಿ 1.3% ಲೋವರ್ ಕ್ಲೋಸ್ ಆಯಿತು. ಅದೇ ರೀತಿ ಇಂಡಿವಿಜುವಲ್ ಸ್ಟಾಕ್ಸ್ ಕೂಡ ದೊಡ್ಡ ಮಟ್ಟಿನ ಕರೆಕ್ಷನ್ ಅನ್ನು ಕಂಡಿದ್ದವು. ಈ ಸಂದರ್ಭದಲ್ಲಿ ಹೇಳಬೇಕಾಗಿರೋದು ಏನು ಅಂತಂದ್ರೆ, ದೊಡ್ಡ ದೊಡ್ಡ ಕಂಪನಿಗಳಿಗೆ ಜೋಲ್ಟ್ ಬಿದ್ದರೂ ಕೂಡ ಇವತ್ತು ಬೇಕಾದಷ್ಟು ರಿಕವರಿಯನ್ನು ಕಂಡಿದ್ದಾವೆ. ಮತ್ತು ಇವತ್ತು ನಾವು ನಿಮ್ಮ ಮುಂದೆ 45 ಷೇರುಗಳ ಒಂದು ಪಟ್ಟಿಯನ್ನು ತಯಾರು ಮಾಡಿದ್ದೇವೆ. ನಿಫ್ಟಿ ನೆಕ್ಸ್ಟ್ 50 ಮತ್ತು ನಿಫ್ಟಿ ಮಿಡ್ ಕ್ಯಾಪ್. ಅದರಲ್ಲಿ ಯಾವ ರೀತಿ ಮೊದಲು ಡಿಮಾನಿಟೈಸೇಷನ್ ಆದಾಗ ಯಾವ ರೇಟ್ ಇತ್ತು ಮತ್ತು 7 ವರ್ಷಗಳ ಮೇಲೆ ಏನು ರೇಟ್ ಇದೆ ಮತ್ತು ಸದ್ಯದ ಮಟ್ಟಿಗೆ ಏನು ಪರ್ಸೆಂಟೇಜ್ ಇಂಪ್ರೂವ್ ಆಗಿದೆ CAGR ನಲ್ಲಿ 7 ವರ್ಷದಲ್ಲಿ. ಸಮಯವನ್ನು ಉಳಿತಾಯ ಮಾಡೋ ದೃಷ್ಟಿಯಿಂದ ನಾನು ಕೇವಲ ಷೇರಿನ ಹೆಸರು ಮತ್ತು ಪ್ರತಿ ವರ್ಷ 7 ವರ್ಷ ಎಷ್ಟು CAGR ಕೊಟ್ಟಿದೆ ಅದನ್ನು ಮಾತ್ರ ಓದ್ತಾ ಇದ್ದೇನೆ ಮತ್ತು ಅವುಗಳೆಲ್ಲವನ್ನು ನಾವು ಬೋನಸ್ ಮತ್ತು ಸ್ಪ್ಲಿಟ್ಗೆ ಅಡ್ಜಸ್ಟ್ ಮಾಡಿ ಹಾಕಿದ್ದೇವೆ. ಈಗ ಕಂಪ್ಯಾರಿಸನ್ ಆಫ್ ಸ್ಟಾಕ್ ಪ್ರೈಸ್ ಬಿಫೋರ್ ಡಿಮಾನಿಟೈಸೇಷನ್ ವರ್ಸಸ್ ಟುಡೇ. ನಿಫ್ಟಿ 50 ಏಷ್ಯನ್ ಪೇಂಟ್ ಪ್ರೈಸ್ ಆನ್ 8th ನವೆಂಬರ್ 2016 1057. ಪ್ರೈಸ್ ಆನ್ 8th ನವೆಂಬರ್ 2023 3080 ಮತ್ತು CAGR ತಗೊಂಡ್ರೆ 16.5. ಆಕ್ಸಿಸ್ ಬ್ಯಾಂಕ್ 11%, ಬಜಾಜ್ ಆಟೋ 9.5%, ಬಜಾಜ್ ಫೈನಾನ್ಸ್ 33.6%, ಬಜಾಜ್ ಫಿನ್ಸರ್ವ್ 26.3%, ಡಿವಿಸ್ ಲ್ಯಾಬ್ 16%, ಐಷರ್ ಮೋಟಾರ್ಸ್ 5.5%, HDFC ಬ್ಯಾಂಕ್ 13.2%, ಇನ್ಫೋಸಿಸ್ 16.2%, JSW ಸ್ಟೀಲ್ 24.1%, ಕೋಟಕ್ ಮಹೀಂದ್ರಾ ಬ್ಯಾಂಕ್ 11.5%, ಮಾರುತಿ ಸುಜುಕಿ 8.9%, TCS 16.8%, ಟೈಟನ್ 36.7%, ಅಲ್ಟ್ರಾಟೆಕ್ ಸಿಮೆಂಟ್ 11.9%. ಈಗ ನಾನು ಕಂಪ್ಯಾರಿಸನ್ ಆಫ್ ಸ್ಟಾಕ್ ಪ್ರೈಸ್ ಬಿಫೋರ್ ಡಿಮಾನಿಟೈಸೇಷನ್ ವರ್ಸಸ್ ಟುಡೇ ನಿಫ್ಟಿ ನೆಕ್ಸ್ಟ್ 50 ಆ ಲಿಸ್ಟ್ ನಲ್ಲಿರುವಂತಹ ಷೇರುಗಳ ಪಟ್ಟಿ ಮಾಡಿ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಅಬೌಟ್ ಇಂಡಿಯಾ ಪ್ರೈಸ್ ಆನ್ 8th ನವೆಂಬರ್ 2016 4749. ಪ್ರೈಸ್ ಆನ್ 8th ನವೆಂಬರ್ 2023 24,150. CAGR 7 ವರ್ಷದಲ್ಲಿ ಪ್ರತಿ ವರ್ಷ 26.2% ಕೊಟ್ಟಿದೆ. ACC 3%, ಅದಾನಿ ಎಂಟರ್ಪ್ರೈಸಸ್ 79.8%, ಅಂಬುಜಾ ಸಿಮೆಂಟ್ 8%, ಬರ್ಜರ್ ಪೇಂಟ್ಸ್ 16.1%, ಬಾಷ್ -1.4%, ಕೆನರಾ ಬ್ಯಾಂಕ್ 4.2%, ಡಾಬರ್ ಪ್ರೈಸ್ ಆನ್ 8th ನವೆಂಬರ್ 2016 298, ಪ್ರೈಸ್ ಆನ್ 8th ನವೆಂಬರ್ 2023 538, CAGR 8.8% in 7 years. DLF 22.6%, Havells India 18%, Marico 10.4%, Muthoot Finance 20.3%, Pidilite Industries 20%, Siemens 17.2%, Varun Beverages 47% ಕೊಟ್ಟಿದೆ. ಈಗ ನಾನು ಕೊನೆಯ ಲಿಸ್ಟಿಗೆ ಬರ್ತಾ ಇದ್ದೇನೆ. ನಿಫ್ಟಿ ಮಿಡ್ ಕ್ಯಾಪ್ ಮತ್ತು ಬಿಫೋರ್ ಡಿಮಾನಿಟೈಸೇಷನ್ ಮತ್ತು ಟುಡೇ ಏನು ಡಿಫ್ರೆನ್ಸ್ ಇದೆ. ಅಪೋಲೋ ಟೈರ್ಸ್ ಅಲ್ಲಿ ಪ್ರೈಸ್ ಆನ್ 8th ನವೆಂಬರ್ 2016 198, ಪ್ರೈಸ್ ಆನ್ 8th ನವೆಂಬರ್ 2023 408, CAGR 10.9. ಅಶೋಕ್ ಲೇಲ್ಯಾಂಡ್ 92 ವರ್ಸಸ್ 172 9.4% CAGR. ಆಸ್ಟ್ರಲ್ 38.7%, ಬಾಲಕೃಷ್ಣ ಇಂಡಸ್ಟ್ರೀಸ್ 26.4%, ಬಾಟಾ ಇಂಡಿಯಾ 18.9%, ಬಯೋಕಾನ್ 6.2%, 25.7% is Godrej Properties, L&T Technology Services 27.5%, MRF 11%, Max Financial 7.3%, SRF 31.4%, Trent 43.2%, TVS Motors 22.7%,
ಯುನೈಟೆಡ್ ಬ್ರೆವರೀಸ್ 8.3%, ವೋಲ್ಟಾಸ್ 12.6% ಕೊಟ್ಟಿದೆ. ಡಿಮಾನಿಟೈಸೇಷನ್ ಅಲ್ಲಿ ಬೇಕಾದಷ್ಟು ನೆಗೆಟಿವ್ ಸೆಂಟಿಮೆಂಟ್ ಇತ್ತು ಶಾರ್ಟ್ ಟರ್ಮ್ ಅಲ್ಲಿ, ಬಟ್ ಲಾಂಗ್ ಟರ್ಮ್ ಅಲ್ಲಿ ಹೆಚ್ಚಿನ ಷೇರುಗಳು ಒಳ್ಳೆಯ ಡೀಸೆಂಟ್ ರಿಟರ್ನ್ಸ್ ಕೊಟ್ಟಿದೆ. ಕೆಲವು ಕಂಪನಿಗಳು ನೆಗೆಟಿವ್ ರಿಟರ್ನ್ಸ್ ಕೊಟ್ಟಿದೆ, ಅದನ್ನು ಕೂಡ ಈ ಪಟ್ಟಿಯಲ್ಲಿ ಕೆಲವು ಬಾರಿ ತೋರಿಸ್ಕೊಟ್ಟಿದ್ದೇನೆ. ಸಾರಾಂಶ ಹೇಳಬೇಕು ಅಂತಂದ್ರೆ, ಯಾವುದಾದ್ರೂ ಒಂದು ಕಂಪನಿಯ ಫಂಡಮೆಂಟಲ್ಸ್ ಚೆನ್ನಾಗಿದ್ದು ಮತ್ತು ಭಾರತ ದೇಶದ ಫಂಡಮೆಂಟಲೇ ಚೆನ್ನಾಗಿದೆ ಅಂತಂದ್ರೆ ಕಂಪನಿಗಳು ಮುಂದಿನ ದಿನಗಳಲ್ಲಿ ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆಯ ಪ್ರಾಫಿಟ್ ಕೊಡ್ತವೆ. ಡಿಮಾನಿಟೈಸೇಷನ್ ಕೇವಲ ಒಂದು ಟೆಂಪ್ರರಿ ಇಫೆಕ್ಟ್. ಇನ್ನೊಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಎಲ್ಲರೂ ನೆನಪಿನಲ್ಲಿಟ್ಕೋಬೇಕು. ಶಾರ್ಟ್ ಟರ್ಮ್ ಅಲ್ಲಿ ಹಲವಾರು ಷೇರುಗಳು ಕುಸಿತವನ್ನು ಕಾಣ್ತವೆ. ಉದಾಹರಣೆಗೆ ಟೆಂಪ್ರರಿ ಫ್ಯಾಕ್ಟರ್ಸ್ ಅಂದರೆ ಯುದ್ಧ ನಡೆಯುವುದು, ಅಡಿಷನಲ್ ಟ್ಯಾಕ್ಸೇಷನ್ ಗವರ್ಮೆಂಟ್, ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ, ಇಂಟ್ರೆಸ್ಟ್ ರೇಟ್ ಇತ್ಯಾದಿ. ಆದರೆ ಆನ್ ಎ ಲಾಂಗ್ ಟರ್ಮ್ ಬೇಸಿಸ್ 7 ವರ್ಷ ಅಲ್ಲ 10 ವರ್ಷ 20 ವರ್ಷ ತಗೊಂಡ್ರೆ ಆವಾಗ ಏನಿದ್ರು ಕೂಡ ಷೇರುಗಳು ಮೇಲ್ಮುಖವಾಗಿ ಹೋಗ್ತವೆ ವಿನಃ ಕೆಳಗೆ ಬರುವಂತಹ ಚಾನ್ಸಸ್ ಇಲ್ಲ. ಮತ್ತು ಇನ್ನೂ ಸ್ವಲ್ಪ ಸಮಯ ಜಾಸ್ತಿ ಕೊಡ್ತೀನಿ ಅಂತಂದ್ರೆ ಕಾಂಪೌಂಡಿಂಗ್ ಇಫೆಕ್ಟ್ ಸಿಕ್ಕಿ ನೀವು ಊಹಿಸ್ಲಿಕ್ಕೆ ಆಗದಿದ್ದಷ್ಟು ಮಟ್ಟಿನ ಹಣ ನಿಮ್ಮಲ್ಲಿ ಉತ್ಪತ್ತಿ ಆಗುತ್ತೆ. ಈಗ ಈ ವಿಡಿಯೋದ ಕೊನೆಯಲ್ಲಿ ನಿಮ್ಮ ಜನರಲ್ ನಾಲೆಜ್ಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಮಗೆ ಡಿವಿಡೆಂಡ್ ಇನ್ಕಮ್ ಏನಾದರೂ ಬಂದ್ರೆ ಅದರಲ್ಲಿ ಟ್ಯಾಕ್ಸ್ ಹೇಗೆ ಚಾರ್ಜ್ ಮಾಡ್ತಾರೆ? ನಿಮ್ಮ ಮುಂದೆ 4 ಆಯ್ಕೆಗಳು. ಫ್ಲಾಟ್ 15% ಚಾರ್ಜ್ ಮಾಡ್ತಾರೆ, ಫ್ಲಾಟ್ 10% ಚಾರ್ಜ್ ಮಾಡ್ತಾರೆ, ಮತ್ತು ಆಸ್ ಪರ್ ದ ಇನ್ಕಮ್ ಟ್ಯಾಕ್ಸ್ ಲ್ಯಾಬ್ ಪ್ರಕಾರ ಚಾರ್ಜ್ ಮಾಡ್ತಾರೆ, ಇಲ್ಲ ಡಿವಿಡೆಂಡ್ ಇನ್ಕಮ್ಗೆ ಟ್ಯಾಕ್ಸ್ ಇಲ್ಲ. ಈ 4ರಲ್ಲಿ ಯಾವುದು ಸರಿ ಅಂತ ನೀವು ದಯವಿಟ್ಟು ನಮ್ಮ ಚಾಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಬಂದರಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.